ಬೈರನಹಳ್ಳಿಯಲ್ಲಿ ಸಂಭ್ರಮದ ಕರಗದಮ್ಮ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನಗಳ ಉದ್ಘಾಟನೆ. ನೆಲಮಂಗಲ ತಾಲೂಕಿನ ಬೈರನಹಳ್ಳಿ ಮತ್ತು ಕಂಬಯ್ಯನಪಾಳ್ಯ ಗ್ರಾಮಸ್ಥರ ಸಹಯೋಗದೊಂದಿಗೆ ಬೈರನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಕರಗದಮ್ಮ ಮತ್ತು ಶ್ರೀ ಮಹಾಲಕ್ಷ್ಮಿ ದೇವಾಲಯಗಳ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಸಮಾರಂಭವು ಅತ್ಯಂತ ವೈಭವದಿಂದ ಜರುಗಿತು. ಕಾರ್ಯಕ್ರಮಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕ ಎನ್. ಶ್ರೀನಿವಾಸ್ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜನರಲ್ಲಿ ಒಗ್ಗಟ್ಟು ಮತ್ತು ಶಾಂತಿಯನ್ನು ಮೂಡಿಸುತ್ತವೆ ಎಂದು ಹಾರೈಸಿದರು. ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು ಅವರು ಸಹ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. धन्नाधरा प्रचोदयात् महीं देवी विष्णुपत्नीमजूर्यां प्रतीचि मीनागो भविजाय शामः वेदा विष्णुर्गायो विचक्रानां यजमानानि ಗ್ರಾಮದ ಕೆಂಪ ಹನುಮಯ್ಯ ಹಾಗೂ ಲಕ್ಷ್ಮಮ್ಮ ಚಿಕ್ಕ ಹನುಮಯ್ಯನವರ ಕುಟುಂಬದ ವತಿಯಿಂದ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯ ಸಂಕೇತವಾಗಿ ಚಿನ್ನದ ಮಾಂಗಲ್ಯವನ್ನ ಸಮರ್ಪಿಸಲಾಯಿತು. ಕಾರ್ಯಕ್ರಮದ ಉದ್ದಕ್ಕೂ ನಡೆದ ವೀರಗಾಸೆ ಕುಣಿತವು ನೆರೆದಿದ್ದ ಭಕ್ತರ ಕಣ್ಮನ ಸೆಳೆಯಿತು. 2 ದಿನಗಳ ಕಾಲ ನಡೆದ ಈ ಸಮಾರಂಭದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು, ಹೋಮ ಹವನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಬೈರನಹಳ್ಳಿ ಹಾಗೂ ಅಕ್ಕಪಕ್ಕದ 10 ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಬಂದ ಭಕ್ತಾದಿಗಳಿಗೆ ವಿಶೇಷವಾಗಿ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಸಾದ ವಿನಿಯೋಗದಲ್ಲಿ ಗ್ರಾಮಸ್ಥರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ, ಮಾಜಿ ಶಾಸಕ ಡಾ ಕೆ. ಶ್ರೀನಿವಾಸ ಮೂರ್ತಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಇ. ಕೃಷ್ಣಪ್ಪ, ನೆಲಮಂಗಲ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಎಂಕೆ ನಾಗರಾಜು, ಮುಖಂಡರಾದ ಬಿಕೆ ಮುನಿರಾಜು, ಹನುಮಂತೇಗೌಡ, ಮಂಜುನಾಥ್ ಗೌಡ, ಮಿಲ್ಟ್ರಿ ಮೂರ್ತಿ, ಹರ್ಷ, ಕಾಂತರಾಜ್, ಗಣೇಶ್, ಬೈರೇಶ್, ಮೋಹನ್ ಕುಮಾರ್, ರಂಗಸ್ವಾಮಿ, ಸಿಎಂ ಗೌಡ, ಗ್ರಾಮದ ಮುಖಂಡರಾದ ಗೋವಿಂದಪ್ಪ, ಬೈರೇಗೌಡ್ರು, ರಾಮಣ್ಣ, ಕಸಾಪ ಅಧ್ಯಕ್ಷ ಪ್ರಕಾಶ್, ಯುವ ಮುಖಂಡರಾದ ನಾರಾಯಣಗೌಡ, ವೆಂಕಟೇಶ್, ಹರೀಶ್, ಅರ್ಚಕರಾದ ಮಾಯಣ್ಣ, ವೆಂಕಟೇಶ್, ಆಗಮಿಕರಾದ ಕುಶಲ್ ಶರ್ಮನ್ ಹಾಗೂ ಜ್ಯೋತಿಷ್ಯ ರತ್ನ ಸುರೇಶ್ ಸೇರಿದಂತೆ ಗ್ರಾಮದ ಮುಖಂಡರು, ಮಹಿಳೆಯರು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು.